ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಪದಗ್ರಹಣ ಕಾರ್ಯಕ್ರಮ ವಿಜಯಪುರ ನಗರದಲ್ಲಿ ನಡೆಯಿತು. ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಭಾಗವಹಿಸಿದ್ರು. ಇನ್ನು ವಿಶೇಷತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪರಮೇಶ್ವರ್ ಜಿ ಏನಿದ್ದಾರೆ ಅವ್ರದ್ದೊಂದು ರಾಜಕಾರಣ, ಅವರೊಂದು ಜೀವನ ಚರಿತ್ರೆ ನೋಡಿದರೆ ಅವರೊಬ್ಬ ಸಾಧ್ವಿ. ಇಂತಹ ಸ್ಥಿತಿಯಲ್ಲಿ ಒಬ್ಬ ಸಾಧ್ಯ ವ್ಯಕ್ತಿ ಒಂದು ಉಚ್ಚ ಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೀತಾನೆ ಅಂತಂದರೆ ಅವರ ವ್ಯಕ್ತಿತ್ವವೇ ಅದಕ್ಕೆ ಕಾರಣ. ಅವರು ಹಾಕಿಕೊಂಡ ನಡೆ ನುಡಿಗಳ ಮೇಲೆ ಇವತ್ತೇನು ನಮ್ಮ ಸಂಘಟಕರು ಒಂದು ಸಂಘಟನೆ ಯುವ ಸೇನೆಯನ್ನು ಕಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಇದರಲ್ಲಿ ಹೋದರೆ ಆ ಸಂಘಟನೆಯೂ ಅವರ ಉಚ್ಚ ಮಟ್ಟಕ್ಕೂ ಬೆಳೀತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಅದರಲ್ಲಿ ಮಹತ್ವವಾದಂಥದ್ದು ಏನು, ಇವರು ತತ್ವವನ್ನು ಅಳವಡಿಸಿದ ಬುದ್ಧ, ನ್ಯಾಯ, ಬುದ್ಧ ನೀತಿ ಹಾಗೂ ಬುದ್ಧನ ಧರ್ಮ ಇವೆಲ್ಲ ಸಾಧ್ವ ಇದರೊಳಗೆ ಬರ್ತಾವೆ. ಅದನ್ನು ಅಳವಡಿಸಿಕೊಂಡು ಪರಮೇಶ್ವರರು ಏನು ಬೆಳೆದಾರ ಅದು ಅವ್ರಿಗೆ ಇವತ್ತು ತಂದು ಅವ್ರ ಹೆಸರು, ಅವ್ರ ಬಗ್ಗೆ ಕಳಂಕ ಎಲ್ಲೂ ಇಲ್ಲ. ಅವರು ಅಜಾತ ಶತ್ರು ಅಂತ ಹೇಳ್ತಾರೆ. ಅವರ ಮಟ್ಟದಲ್ಲಿ ಅವರು ಇರುವಂಥ ಸ್ಥಿತಿಯೊಳಗೆ ನೋಡಿದರೆ ಈಗಿನ ರಾಜಕಾರಣದೊಳಗೆ ಅವರು ಈ ಮಟ್ಟದೊಳಗೆ ಅದಾರಂತಂದ್ರೆ ಅಜಾತ ಶತ್ರು. ಯಾಕಂತಂದ್ರೆ ಅವ್ರನ್ನ ನಾವು 30 ವರ್ಷಗಳನ್ನು ನೋಡ್ತಾ ಇದ್ವಿ. ನಾನು 30 ವರ್ಷ ಆಯ್ತು ಪತ್ರಿಕಾ ಫೀಲ್ಡ್ಗಳಿಗೆ ಬಂದು. ಆದರೆ ಅವ್ರು ನೋಡಿದರೆ ಎಲ್ಲಿಯೂ ಅವ್ರಿಗೆ ಒಂದಿಷ್ಟು ಎಲ್ಲಿಯೂ ಕಳಂಕಗಳು ಬಂದಿಲ್ಲ. ಎಲ್ಲ ಜಾತಿಯ ಎಲ್ಲ ಧರ್ಮಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಡೆದಂಥವ್ರು ನಮ್ಮ ಪರಮೇಶ್ವರ. ಇಂಥ ಒಂದು ವ್ಯಕ್ತಿತ್ವದ ತಳಹದಿಯ ಮೇಲೆ ಒಂದು ಸಂಘಟನೆ ಬೆಳೀತದಂದ್ರೆ ಆ ಸಂಘಟನೆ ಆ ರೀತಿ ನೀತಿಗಳು ಒಂದೇ ಆಗಿರ್ಬೇಕು. ಇಲ್ಲಿ ಎಲ್ಲ ಸಮಾನ ಮನಸ್ಕರು ಆ ತತ್ವದ ಅಡಿಯಲ್ಲೇ ನಡಿಬೇಕು. ಈ ನಡೆದ್ರೆ ಇವು ಸಂಘಟನೆ ಬೆಳೀತದೆ. ಆದರೆ ಈ ಸಂಘಟನೆಗಳ ಹಲವಾರು ಸಂಘಟನೆಗಳು, ಎಲ್ಲ ಸಂಘಟನೆಗಳಿಗೂ ಒಂದೊಂದು ತತ್ವಗಳಿದ್ದೇ ಇರ್ತಾವೆ. ಆ ತತ್ವಗಳ ಅಡಿಯಲ್ಲಿಯೇ ಬೆಳೀಬೇಕು ಆ ಸಂಘಟನೆಗಳು. ಸಂಘಟನೆಯೊಳಗೆ ನಾ ಹೆಚ್ಚು ನೀ ಹೆಚ್ಚು ಇಲ್ಲೇ ಇರಲಿ. ಸಂಘಟನೆ ಅಂದರೆ ಏನು, ಎಲ್ಲ ಸಮಾಜದವರು ಕೂಡಿ ಎಲ್ಲ ಮನುಷ್ಯರು ಕೂಡಿ, ಈ ನಮ್ಮ ಮನುಷ್ಯರಂದ್ರೆ ಒಂದು ಸಮಾಜ ಜೀವಿ. ಈ ಸಮಾಜ ಜೀವಿಗಳಿಗೆ ಒಂದೊಂದು ಸಂಘಟನೆಗಳನ್ನು ಮಾಡ್ತಾರೆ. ಈ ಸಮಾನ ಮನಸ್ಕ ಸಂಘಟನೆಗಳೇನು ಇರ್ತಾವೆ ಎಲ್ಲ ಕೂಡಿ ಮಾಡಿದರೆ ಇದು ಪರಮೇಶ್ಜಿ ಅವ್ರಿಗೂ ಒಂದು ಗೌರವ ತಂದಂಗೆ ಆಗ್ತದೆ. ಆ ರೀತಿಯಾಗಿ ಈ ಸಂಘಟನೆ ಬೆಳೀಲಿ. ನಮ್ಮ ಮುಂದಿನ ಹುಡುಗವ ನಮ್ಮ ಜೋಡಿ ಎಲ್ಲ ಸಹಕಾರ ಕೊಟ್ಟಂಥ ಒಬ್ಬ ವ್ಯಕ್ತಿಯಿಂದ ಇಲ್ಲಿ ಮಾಡಿರಿ ಅಂದ್ರೆ ಅವನ ಜವಾಬ್ದಾರಿ ಭಾಳ ಆಗಿದೆ. ಈ ಸಂಘಟನೆ ಬೆಳೆಸಿದ್ರೆ ಅವನ ಜೋಡಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಅವನ ಜೋಡಿ ಸಾಥ್ ಕೊಟ್ಟರೆ ಈ ಸಂಘಟನೆ ಉಜ್ವಲವಾಗಿ ಬೆಳೀತದೆ ಅಂತ ಹೇಳಿ ನಾನು ನಾಲ್ಕು ಮಾತಾಡ್ತೀನಿ. ಸಾಹೇಬರು ರಾಜ್ಯಕ್ಕೆ ಒಂದು ತಮ್ಮದೇ ಆದ ಹೆಸರನ್ನು ಗಳಿಸಿದರು. ಆ ಸಂಘಟನೆಗೆ ಇವತ್ತು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಬಂದ ಈ ಜಿಲ್ಲೆಯ ಒಂದು ಅಧ್ಯಕ್ಷರಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದರೆ ಎಲ್ರಿಗೂ ನಮಸ್ಕಾರಗಳು. ಈ ಸಂಘಟನೆಯ ಉದ್ದೇಶ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕು. ಅಂದರೆ ಅವ್ರಿಗೆ ಅವರ ತತ್ವದಲ್ಲಿ ಅವ್ರು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳೀಲಿ, ಅವರ ಬೆಳವಣಿಗೆಗೆ ನಾವೆಲ್ಲರೂ ಸಹಕಾರಿ ಆಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಯಾಕೆ ಮೀಡಿಯಾದವ್ರು ಈ ರೀತಿ ಮಾಡ್ತೀರಿ? ನಾನಾಗಿ ಎಲ್ಲಿ ಹೇಳಿದ ಪರಮೇಶ್ವರ್ ಸಾಹೇಬರು ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಹೋಗಿ ನಾ ಗೃಹ ಖಾತೆ ಹೊಲ್ಲ ಅಂತಂದು ಯಾರು ಹೇಳ್ತಾರೆ ಇದನ್ನು ನಿರೂಪಿಸಲಕ್ಕ ಮೀಡಿಯಾದವ್ರ ಸಾಧ್ಯ ಐತೆ ನಮ್ಮ ಕೂಡಲೇ ಯಾವ ಮೀಡಿಯಾದವ್ರು ಮಾತಾಡಲಿಲ್ಲ ಅವರಿಗೆ. ಆ ರೀತಿ ಈಗ ಪರಮೇಶ್ವರ್ ಸಾಹೇಬ್ರ ಹೆಸರಿಗೆ ಕಳಂಕ ತರುವಂಥದ್ದು ಅವರ ಮುಖ್ಯಮಂತ್ರಿ ದೇಶ. ಯಾಕಂದ್ರೆ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ, ಆದ್ರೆ ದಲಿತ ಸಿಎಂ ಅನ್ನುವಂಥ ಒಂದು ಹೆಸರು ಬರ್ತಪ್ಪ ಅಂದ್ರೆ ಅಲ್ಲಿ ಯಾಕಂದ್ರೆ ಮೊನ್ನೆ ಯಾವ್ದು ಹೆಸರಪ್ಪ ಅಂದ್ರೆ ಪರಮೇಶ್ವರ್ ಸಾಹೇಬ್ರ ಜೊತೆ ಆ ಒಂದು ಹೆಸರಿಗೆ ಕಳಂಕ ಬರುವಂಥ ಕೆಲಸಗಳನ್ನು ಕೆಲವೊಬ್ಬರು ಮೀಡಿಯಾದವರು ಕೂಡ ಮಾಡಲಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಅದಕ್ಕೆ ಪರಮೇಶ್ವರ್ ಸಾಹೇಬರ ಮುಖ್ಯಮಂತ್ರಿ ಆಗುವ ದೃಷ್ಟಿಯೊಳಗೆ ನೀವು ಎಲ್ಲರೂ ಕೂಡಿ ಈ ಸಂಘಟನೆಯನ್ನು ಬೆಳೆಸೋಣ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮ ಒಂದಿಷ್ಟು ಹೇಳಿ ಮಾಡ್ತೀವಿ. ಆಶೀರ್ವಾದಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾದಂಥ ಚಿದಾನಂದ್ ಸರ್ ಅವರೇ, ಹಾಗೂ ಹಿರಿಯ ಪತ್ರಕರ್ತರು ಸಂದೂರ್ ಸರ್ ಅವರೇ, ಹಾಗೂ ಪರಶುರಾಮ್ ಸರ್ವಾದಿ, ಹಾಗೂ ಸಹೋದರಾದಂಥ ಗುಣಾಪುರ ಅವರೇ, ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಏನು ವಿಜಯಪುರ ಜಿಲ್ಲೆಯ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಆತ್ಮೀಯ ನಮ್ಮ ತಮ್ಮ ಆದಂಥ ಪರಶು ಅವರಿಗೆ ಒಂದು ಏನು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ.
ಅದು ನಮ್ಗೆ ಬಹಳ ಸಂತೋಷದ ವಿಷಯ ಆಗಿದೆ. ಯಾಕಪ್ಪ ಅಂತಂದ್ರೆ ಈಗ ಯಾವುದೇ ಸಂಘಟನೆ ನಡಿಬೇಕಪ್ಪ ಅಂತಂದ್ರೆ ಎಲ್ಲರದು ಒಂದೇ ಮಾರ್ಗ ಬುದ್ಧ ಬಸವನ ತತ್ವದಲ್ಲಿ ನಡಿಬೇಕಾಗ್ತದೆ. ಅದಕ್ಕೆ ನಮಗೆ ಈ ಸಂಘಟನೆಗೆ ಸಂಪೂರ್ಣವಾದ ಬೆಂಬಲ ಐತೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮುಂಬರುವ ಕೆಲಸಗಳಲ್ಲಿ ಒಟ್ಟರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಈ ಪರಮೇಶ್ವರ್ ಸಾಹೇಬರು ಅವರು ಇನ್ನೂ ಉನ್ನತ ಮೆಟ್ಟಿಗೆ ಬೆಳೀಲಿ, ಮುಖ್ಯಮಂತ್ರಿ ಆಗಲಿ, ಮತ್ತು ಇನ್ನೂ ಹೆಚ್ಚಿನ ಸ್ಥಾನ ಅವರಿಗೆ ಸಿಗಲಿ ಅಂತ ಹೇಳಿಕಿಸಿಂದ ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಸನ್ಮಾನ ಸ್ವೀಕರಿಸಿದಂಥ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಇನ್ನೂರು ನಮ್ಮ ಭೀಮಗರ್ಜನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಶಿಂಗೆ ಅವರಿಗೆ, ಮಲ್ಲೇಶ್ ಬಣ್ಣೂರವರು ಮಾಲಾರ್ಪಣೆ ಮಾಡಬೇಕಾದ್ರೆ ಸನ್ಮಾನ ಸ್ವೀಕರಿಸಿದಂಥ ನಮ್ಮ ವಿಜಯಪುರ ಜಿಲ್ಲೆ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಬೆಳಗಾವಿ ಜಿಲ್ಲಾ आपले महाकारुणिक तथागत गौतम बुद्ध विश्वरत्न परमपूज्य ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ಅಖಿಲ ಸಿಗಂದೂರೇಶ್ವರಿ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ, ಹಸ್ತ ಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ದಾಂಪತ್ಯ ಕಲಹ, ಸಂತಾನ, ಶತ್ರುಕಾಟ, ಜಾತಕ ದೋಷ, ದುಷ್ಟಶಕ್ತಿ, ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಾಂತ್ರಿಕರು. ವಿಶೇಷ ಸೂಚನೆ: ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಿರಿಕಿರಿ, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ, ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು, ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು, ಸಾಲದ ಬಾಧೆ, ಜಾಗ ಜಮೀನು, ಕೋರ್ಟ್ ಕೇಸ್, ಕುಟುಂಬ ಸಮಸ್ಯೆಗಳಿದ್ದರೆ, ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪ ಸಿದ್ಧಿಯಿಂದ, ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ 5 ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ.